ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಮಹತ್ವದ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ. ಜನವರಿ 22ಕ್ಕೆ ರಾಜ್ಯದಲ್ಲಿ ಎಲ್ಲ ದೇಗುಲಗಳಲ್ಲೂ ಪೂಜೆಗೆ ಆದೇಶ ಮಾಡಿದೆ. ಈ ಮಾತನ್ನ ಮೊನ್ನೆ ವಿಶ್ವನಾಥ್ ಅವರು ಹೇಳ್ತಾ ಇದ್ರು. ರಾಮ ಜನರ ರಾಮ ಆಗಬೇಕು, ಬಿಜೆಪಿಯ ರಾಮ ಆಗಬಾರ್ದು. ರಾಜ್ಯ ಸರ್ಕಾರ ಎಲ್ಲ ದೇಗುಲಗಳಲ್ಲಿ ಪೂಜೆಗೆ ಆದೇಶ ಮಾಡಲಿ ಅಂತ. ಅದೇ ರೀತಿಯಲ್ಲಿ ಜನವರಿ 22ಕ್ಕೆ ರಾಜ್ಯದ ಎಲ್ಲ ದೇಗುಲಗಳಲ್ಲೂ ಪೂಜೆಗೆ ಆದೇಶ ಆಗಿದೆ. ಮುಜರಾಯಿ ಇಲಾಖೆ ವಿಶೇಷ ಪೂಜೆಗೆ ಸೂಚನೆಯನ್ನ ಕೊಟ್ಟಿದೆ. ರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಸಮಯಕ್ಕೆ ವಿಶೇಷ ಪೂಜೆಗಳು ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ. ಏಕಕಾಲಕ್ಕೆ ಮಹಾಮಂಗಳಾರತಿಗೆ ಸೂಚನೆ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ಈ ಬಗ್ಗೆ ಟಿವಿ5 ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು. ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಬೇಡಿಕೆಯನ್ನ ಈಡೇರಿಸಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಅದರ ಮೂಲಕ ಕೇವಲ ಇದು ಪೂಜೆಯ ಜೊತೆಗೆ ಇದೊಂದು ರೀತಿಯ ಸ್ಟ್ರಾಟಜಿ ಕೂಡ ಆಗುತ್ತೆ. ರಾಮ ಅಯೋಧ್ಯೆ, ರಾಮ ಜೈ ಶ್ರೀರಾಮ್ ಅಂತ ಹೇಳಿ ಬಿಜೆಪಿ ರಾಜಕೀಯವಾಗಿ ಹೇಗೆ ಲಾಭ ಪಡೆದುಕೊಳ್ಳಿಕ್ಕೆ ಹೊರಟಿದೆಯೋ ಅದೇ ಲಾಭವನ್ನ ನಾವು ರಾಮನ ವಿರೋಧಿಗಳಲ್ಲ, ನಾವು ಹಿಂದೂಗಳ ವಿರೋಧಿಗಳಲ್ಲ ಅಂತ ಹೇಳಿಕೊಳ್ಳೋಕೆ ಕಾಂಗ್ರೆಸ್ಗೆ ಇದು ಸುಸಮಯ. ಎಚ್ ವಿಶ್ವನಾಥ್ ಹಿರಿಯರು ಒಂದು ಸಜೆಷನ್ ಕೊಟ್ಟಿದ್ರು ಸರ್ಕಾರಕ್ಕೆ, ರಾಜ್ಯದೆಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿ ಅಂತ. ಎಚ್ ವಿಶ್ವನಾಥ್ ಅವರ ಆದೇಶವನ್ನ ಅಥವಾ ಅವರ ಸೂಚನೆಯನ್ನ ರಾಮಲಿಂಗಾರೆಡ್ಡಿ ಪಾಲಿಸಿದ್ದಾರೆ. ಅದರ ಮೂಲಕ ರಾಮ ವಿರೋಧಿ ಅಂತ ಹೇಳುವವರಿಗೆ ರಾಜ್ಯ ಸರ್ಕಾರ ಟಕ್ಕರ್ ಕೊಟ್ಟಿದೆ. ಹಿಂದೂ ವಿರೋಧಿ ಅಂತ ಹೇಳುವವರಿಗೆ ರಾಜ್ಯ ಸರ್ಕಾರ ಟಕ್ಕರ್ ಕೊಟ್ಟಿದೆ. ಹಿಂದೂ ವಿರೋಧಿಯಾಗಿದ್ದರೆ ರಾಜ್ಯ ಸರ್ಕಾರ ಎಲ್ಲ ದೇಗುಲಗಳಲ್ಲಿ ಪೂಜೆಗೆ ಆದೇಶ ಮಾಡ್ತಾ ಇತ್ತಾ ಅಂತ ಕೇಳಲಿಕ್ಕೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡಿದೆ. ಸೊ ಹೀಗಾಗಿ ಇದು ಹೇಳಿಕೆಯಲ್ಲಿ ಟಿವಿ5 ಮೂಲಕವೇ ಎಚ್ ವಿಶ್ವನಾಥ್ ಅವರು ಈ ಸೂಚನೆಯನ್ನ, ಒಂದು ಸಲಹೆಯನ್ನು ಕೊಟ್ಟಿದ್ರು. ಆ ಸಲಹೆ ಇದೀಗ ಈಡೇರಿದೆ. ರಾಮಲಿಂಗಾರೆಡ್ಡಿ ಅವರು ಆದೇಶವನ್ನು ಮಾಡಿದ್ದಾರೆ.